ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ತು ರಾಜ್ಯಾದ್ಯಂತ ಒಂದೇ ವಿಷಯ ಚರ್ಚೆಯಲ್ಲಿರೋದು, ಅದು ಬಳ್ಳಾರಿ. ದಿನಕ್ಕೊಂದು ಆರೋಪ, ದಿನಕ್ಕೊಂದಷ್ಟು ವಿಡಿಯೋಗಳು, ಎಲ್ಲವೂ ದಿನ ದಿನ ಹೊಸ ಹೊಸ ರೂಪ ಪಡ್ಕೊಳ್ತಾ ಇದೆ. ಈ ಇಡೀ ಘಟನೆ, ಬಳ್ಳಾರಿಯಲ್ಲಿ ನಡೆದ ಘಟನೆ ಏನು, ಇದುವರೆಗೂ ನಡೆದಿದ್ದೇನು, ಈ ಎಲ್ಲಾ ಹಿನ್ನೆಲೆಗಳೆಲ್ಲ ನಿಮಗೆ ಗೊತ್ತಿದೆ. ಆದ್ರೆ ಇನ್ನೊಂದಷ್ಟು ಹಿಂದೆ ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಅವರ ನಡುವಿನ ರಾಜಕೀಯ ತಿಕ್ಕಾಟ ಏನು, ಯಾಕೆ ಈ ಗಲಾಟೆ ಇದ್ದಕ್ಕಿದ್ದಂತೆ ಇಷ್ಟೊಂದು ರಕ್ತ ರಾಜಕೀಯಕ್ಕೆ ತಿರುಗ್ತು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇವತ್ತು ಸ್ವತಃ ಜನಾರ್ದನ ರೆಡ್ಡಿ ಅವರ ಅತ್ಯಾಪ್ತರು, ಮಾಜಿ ಸಚಿವರು ಆದಂತ ಶ್ರೀರಾಮುಲು ಅವರಿದ್ದಾರೆ. ಅವರ ಜೊತೆ ಒಂದಷ್ಟು ಮಾತಾಡ್ತಾ ಈ ಘಟನೆ ಬಗ್ಗೆ ಹಿಂದಿನ ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೇರವಾದ ಪ್ರಶ್ನೆ, ಏನು ಇದ್ದಕ್ಕಿದ್ದಂಗೆ ಬಳ್ಳಾರಿ ಈ ರಕ್ತ ರಾಜಕೀಯಕ್ಕೆ ಇಷ್ಟು ಒಂದ್ 10-15 ವರ್ಷ ಒಂದ್ ಬ್ರೇಕ್ ಇತ್ತು, ಇದ್ದಕ್ಕಿದ್ದಂಗೆ ಈ ರಕ್ತ ರಾಜಕೀಯಕ್ಕೆ ಬಳ್ಳಾರಿ ತಿರ್ಕೊಳ್ಳೋಕೆ ಪ್ರಮುಖ ಕಾರಣ ಏನನ್ಸುತ್ತೆ ನಿಮಗೆ? ನಾನು ಸುಮಾರಾಗಿ ಈ ಊರಿನಲ್ಲಿ ನಾನೊಂದು 5 ಬಾರಿ MLA ಆಗಿದ್ದೀನಿ. ನಂತರ ನಾನು ಕೂಡ 1 ಬಾರಿ ಲೋಕಸಭಾ ಸದಸ್ಯನಾಗಿದ್ದೀನಿ. 4 ಬಾರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಯಾವತ್ತು ಕೂಡ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವತ್ತು ಇಲ್ಲಿ ತನಕ ಆಗಿದೆ ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ಈ ರೀತಿ ಆಗ್ಲಿಲ್ಲಮ್ಮ. ಯಾಕಂದ್ರೆ ಒಬ್ಬ ಶಾಸಕನಾದಂತವನು ಶಾಸನಬದ್ಧವಾಗಿ ಯಾವ ರೀತಿಯಲ್ಲಿ ನಡ್ಕೋಬೇಕನ್ನಂಥದ್ದು ಅವ್ರು ತಿಳುವಳಿಕೆ ಇರಬೇಕಾಗಿತ್ತು. ಆ ರೀತಿ ಶಾಸನಬದ್ಧವಾಗಿ ಅವ್ರು ನಡೆಸ್ಕೋಬೇಕಾಗಿತ್ತು. ಇವತ್ತು ಜನವರಿ 1ನೇ ತಾರೀಕಿಗೆ ಹತ್ತತ್ರ ಬೆಳಿಗ್ಗೆ ಏನೋ ಬ್ಯಾನರ್ ಕಟ್ಟಂತ ವಿಚಾರ ಅನ್ನೋದಕ್ಕಿಂತ ಕೇವಲ ನೆಪ ಮಾಡಿಕೊಂಡು ಅದನ್ನ ಬ್ಯಾನರ್ ಅನ್ನ ನೆಪ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಮನೆ ಹತ್ರ ಜಗಳ ಮಾಡಲೇಬೇಕು ಅನ್ನೋಂಥದ್ದು ಅವ್ರ ಅಭಿಪ್ರಾಯವನ್ನು ಇಟ್ಕೊಂಡು ಜನಾರ್ದನ್ ರೆಡ್ಡಿ ಅವರನ್ನ ಬೆಳಗ್ಗಿನ ಗಂಗಾವತಿಗೆ ಹೋಗ್ತಿದ್ರಂತೆ. ಗಂಗಾವತಿಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರು ಯಾರೋ ಇಲ್ಲಿದ್ದಂತ ಸ್ವಲ್ಪ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಬಂದು ಅವ್ರು ಹೇಳಿದ್ರಂತೆ ಇಲ್ಲಿ ಬ್ಯಾನರ್ ಕಟ್ಟಲೇಬೇಕು ಅಂತೇಳಿ. ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆ ಇಲ್ಲಿ ಕಟ್ಟಬೇಡ್ರಿ, ಬೇಕಾದ್ರೆ ರೋಡ್ ಕಟ್ಕೊಳ್ರಿ, ನನ್ನ ಮನೆಗೆ ಹೋಗಂತ ಆದಿ ಕಟ್ಟಬೇಡ್ರಿ ಅಂತ ಹೇಳಿದಂತೆ. ಅಂದ್ರೆ ರೋಡ್ ಬೇರೆ, ರೋಡ್ ಅವ್ರ ಮನೆಗೆ ಹೋಗಂತ ಆದಿ ಬೇರೆ ಆಗುತ್ತೆ. ಆ ಕಟ್ಟಬೇಡ ಅಂದಂತ ಟೈಮಲ್ಲಿ ಅವರೆಲ್ಲರೂ ಕೂಡ ಹೇಳಿದ್ರಂತೆ, ಆಯ್ತಣ್ಣವ್ರೆ ಇದು ಸರಿ ಅನ್ಸ್ತಾ ಇಲ್ಲ ನಮಗ್ ಕೂಡ, ನಿಮ್ಮ ಕಾಂಪೌಂಡ್ ಅಲ್ಲಿ ಒಳಗಡೆ ಕಟ್ಟೋದು ಸರಿ ಅನ್ಸ್ತಾ ಇಲ್ಲ ಅಂತೇಳಿ ಅವ್ರು ಏನ್ ಮಾಡಿದಾರೆ, ಅಲ್ಲಿಂದ ಅವರು ಆಯ್ತು ಅಂತೇಳಿ ಹೋಗ್ಬಿಟ್ಟ ನಂತರ ಅವ್ರನ್ನ ಗಂಗಾವತಿಗೆ ಹೋಗಿದ್ರಂತೆ. ನಾನು ಬೆಂಗಳೂರಿಗೆ ಹೋಗಿದ್ದೆ. ಆಗ್ತಾನೆ ನಾನು ಬಂದು ಒಂದು 5 ನಿಮಿಷ ಆಗಿತ್ತು. ಅವ್ರು ಆದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಫೋನ್ ಮಾಡಿದ್ರು, ರಾಮ್ಲು ಅವರು ಎಲ್ಲಿದ್ದೀರಿ ಅಂದ್ರಿಗಿನ, ನಾನು ಇಲ್ಲಿ ಮನೇಲಿ ಇವಾಗ ಬೆಂಗಳೂರಿಂದ ಬಂದಿನ್ರಿ ಅಂದ್ರಿಗಿನ. ಜನಾರ್ದನ್ ರೆಡ್ಡಿ ಅವರು ಬಂದ ತಕ್ಷಣನೇ ನನಗೆ ಹೇಳಿದ್ರು ಏನಾಗಿದೆ ಅಂತ ಹೇಳಿದ್ರೆ, ಹಿಂಗ ನೋಡ್ರಿ ನನ್ನ ಮನೆ ಹತ್ರ ಎಲ್ಲರೂ ಕೂಡ ಯಾರು ಸತೀಶ್ ರೆಡ್ಡಿ ಅನ್ನೋಂಥವ್ರು 1ನೇ ಬಾರಿ ಅಲ್ಲ 2-3 ಬಾರಿ ಈ ರೀತಿ ನಮ್ಗೆ ತ್ರಾಸ್ ಮಾಡಂತ ಕೆಲಸ ಮಾಡಿದನ. ಯಾವತ್ತು ಕೂಡ ನಾನು ಮಾತಾಡಿಲ್ಲ. ಆದ್ರೆ ಕೂಡ ಇವತ್ತು ನಮ್ಮ ಮನೆ ಎದುರುಗಡೆ ಸಾಕಷ್ಟು ಗುಂಡಾಗಳು ಕರ್ಕೊಂಡ್ಬಂದು ಅವರು ಅಂಗರಕ್ಷಕರು ಕರ್ಕೊಂಡ್ಬಂದು ಅಲ್ಲೆಲ್ಲ ಕೂಡ ಕುಂತು ಬೀರ್ ಕುಡಿತಾ ದಾಂಧಲೆ ಮಾಡ್ತಾ ಇದಾರ. ಮಕ್ಕಳೆಲ್ಲರೂ ಕೂಡ ಸಣ್ಣ ಮಕ್ಕಳಿದಾರ, ಅವ್ರ ಮಕ್ಕಳು ಯಾರು ಸಣ್ಣ ಮೊಮ್ಮಕ್ಕಳು ಎಲ್ಲರೂ ಕೂಡ ಇದಾರ. ಸ್ವಲ್ಪ ತ್ರಾಸ ಆಗ್ತಾ ಇದೆ ಜನಾರ್ದನ್ ರೆಡ್ಡಿ ಶ್ರೀರಾಮ್ಲು ಅಂತೇಳಿ ನನಗೆ ಹೇಳಿದ. ಹಂಗಂದ್ರೆ ಎಲ್ಲಿದ್ದೀವಿ ಅಂದ್ರೆ ಇಲ್ಲಿ ಕುರುಗೋಡ್ ಹತ್ರ ಇದ್ದೀನಿ ಅಂದ್ರೆ ಬರ್ರಿ ನೀವು ಕೂಡ ಬರ್ರಿ ನಮ್ಮ ಮನೆಗೆ ಅಂತೇಳಿ. ಮನೆಗೆ ಬಂದ ತಕ್ಷಣ ಅವ್ರದ್ದೇನಾಯ್ತು, ರಾಮ್ಲು ಅವರೇ ಹಿಂಗ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿದಾರ ಅವ್ರಿಂದ ಮನೆ ಕಡೆ ಇದಾರೆ. ನಾನು ಜನಾರ್ದನ್ ರೆಡ್ಡಿ ಮನೆಗೆ ಹೋಗ್ಬೇಕಂದ್ರೆ ಇವಾಗ ನಡ್ಕೊಂಡೇ ಹೋಗ್ತಿರ್ತೇನೆ. ಅವ್ರು ಜನಾರ್ದನ್ ರೆಡ್ಡಿ ಹತ್ರ ನನ್ನ ಹತ್ರ ಒಂದು 50 ಮಂದಿ ಮಾತಾಡಕ್ ಬಂದಿದ್ರು. ಅವ್ರನ್ನ ಕರ್ಕೊಂಡು ನಾನು ಹಿಂಗೆ ಕರ್ಕೊಂಡೋದೆ. ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರು ನಾನು ಹೋಗ್ತಾ ಇದ್ದಂತೆ ಅತ್ ಯಾರೋ ಸತೀಶ್ ರೆಡ್ಡಿ ಅನ್ನೋರು ಅವ್ರು ಬೈ ಫೋರ್ಸ್ ಅಂದ್ರಿಗಿನ ಆ ಕಡೆ ಡಿವೈಡರ್ ಆ ಕಡೆ ಇದ್ರಿ ಡಿವೈಡ್ ಆರಿ ಆ ಗನ್ಮೆನ್ಗಳೆಲ್ಲರೂ ಕೂಡ ಅವರು ಒಂದು ಫೋರ್ಸ್ ಆಗಿ ಇವ್ರನ್ನ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದಂತ ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಿ, ನೋಡಪ್ಪ ಹಿಂಗೆಲ್ಲ ಮಾಡೋದು ದೌರ್ಜನ್ಯ ಮಾಡೋದು ಸರಿಯಲ್ಲ. ಈ ರೀತಿ ಮನೆ ಎದುರುಗಡೆ ಬಂದು ನೀವು ಜಗಳ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಇಷ್ಟು ಈಗೆಲ್ಲ ಕುಡಿದು ಇಲ್ಲೆಲ್ಲ ಬೀರ್ ಬಾಟ್ಲುಗಳೆಲ್ಲ ಒಕ್ಕೊಟ್ಟಿದ್ರಿ, ಹಿಂಗೆಲ್ಲ ಮಾಡೋದು ನಿಮ್ಗೆ ಶೋಭೆ ಅನಿಸ್ತಾ ಇತ್ತಾನಂತ ಸತೀಶ್ ರೆಡ್ಡಿ ಕೇಳಿದಂತ ಟೈಮಲ್ಲಿ ಕೂಡ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದಾರೋ ಗೊತ್ತಿಲ್ಲ, ಆಗ್ಲಿ ಅವ್ರಂತೂ ಕೇಳಂತ ಸ್ಥಿತಿಯಲ್ಲಿ ಇದ್ದಿಲ್ಲ. ಇದ್ದಂತ ಟೈಮಲ್ಲಿ ಅವ್ರೇನ್ ಮಾಡಿದ್ರು, ಜನಾರ್ದನ್ ರೆಡ್ಡಿ ಮೇಲೆ ಅವ್ರು ಮಚ್ಚು ಏನೇನೋ ತಗೊಂಡು ಹೋದ್ರಿ. ಆ ಮಚ್ಚು ತಗೊಂಡು ಹೋದಂತ ಟೈಮಲ್ಲಿ ನಾನು ಹೇಳಿದೆ, ನೋಡಪ್ಪ ಅಂತೇಳಿ ತಡಿ ಹಿಡಿದ ತಕ್ಷಣ ಅವರು ಅಷ್ಟೊಳಗಡೆ ನೂಕುನುಗ್ಲಾಯ್ತು. ನಮ್ಮ ಹುಡುಗರು ಕೂಡ ಒಂದು 20-30 ಮಂದಿ ನಮ್ಮ ಹುಡುಗರು ಕೂಡ ಇದ್ರಿ. ನೂಕುನುಗ್ಲಾದಂತ ಟೈಮಲ್ಲಿ ಸಡನ್ ಆಗಿ ಫೈರಿಂಗ್ ಶುರು ಮಾಡಿದ್ರಿ. ಫೈರಿಂಗ್ ಶುರು ಮಾಡಿದ ನಂತರನೇ ಅವ್ರಿಗೆ ಸಿಕ್ಕಾಪಟ್ಟಿ ಅಷ್ಟೊಳಗಡೆ ಸ್ವಲ್ಪ ದಾನ್ಲೆ ಆಯ್ತು, ನೂಕುನುಗ್ಲಾಯ್ತು. ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ತಪ್ಪಿಸ್ಕೊಂಡಂತಂದ್ರೆ ಅವರು ಅಲ್ಲಿ ಸೈಡ್ಗೆ ಹೋದ್ರು. ನನ್ನ ಕೈಲಿ ಕೂಡ ಆ ನೂಕುನುಗ್ಗಲ್ಲಿ ನಿಂದ್ರಕ್ ಆಗ್ಲಿಲ್ಲ ರೀ. ಆ ನೂಕು ಜಾಸ್ತಿ ಆಗ್ತಾರೆ, ನಾನು ಸೈಡ್ ಹೋಗಿ ನಿಂತೆ. ಅಷ್ಟೊತ್ತೊಳಗಡೆ ಅವ್ರ ಫೈರಿಂಗು ಇಲ್ಲಿ ಹಿಂಗ ಮೇಲೆ ಆರಿಸ್ತಾರೆ, ಕೆಳಗಡೆ ಆರಿಸ್ತಾರೆ. ಅವರು ಗನ್ ಹೆಂಗ್ ಬೇಕಂಗ ತಿರುಗುತ್ತಾ ಇದಾರೆ. ಆ ತಿರುವಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಪಾಪ ಅವ್ರ ಗುಂಡುಗಳು ಬಿದ್ದು ಕೆಲವೊಂದು ಗಿಡಕ್ಕೆ ಹೊಡೆದು ಅವ್ರ ಗಾಡಿ ಹತ್ರ ಹೊಡೆದು ಅವ್ರು ನಿಯರ್ ಟು ದ ಜನಾರ್ದನ್ ರೆಡ್ಡಿ ಹತ್ತತ್ರ ರೀ. ಆ ಸಿಕ್ಕಾಪಟ್ಟಿ ಫೈರ್ ಮಾಡಿ ಅವ್ರ ಇಂಟೆನ್ಷನ್
ಆಮೇಲೆ ಏನ್ ಘಟನೆ ಆಗಿದೆ ಅನ್ನೋದಕ್ಕಿಂತ ಅಲ್ಲಿ ಇಂಟೆನ್ಷನ್ ಅವ್ರದ್ದು ಏನಾಗಿತ್ತು ಅಂತ ಹೇಳಿದ್ರೆ ಫೈರಿಂಗ್ ಮಾಡಬೇಕು, ಜನಾರ್ದನ್ ರೆಡ್ಡಿ ಅವ್ರನ್ನ ತ್ರಾಸ್ ಮಾಡಬೇಕು, ಅವ್ರ ಏನೋ ಒಂದು ತೊಂದರೆ ಮಾಡಬೇಕು, ಏನೋ ಅಪಾಯ ಮಾಡ್ಬೇಕನ್ನಂತ ಉದ್ದೇಶವನ್ನು ಇಟ್ಕೊಂಡು ಪ್ಲಾಂಟ್ ಆಗಿ ಬಂದಾರ್ರಿ. ನಮ್ಗೇನು ಗೊತ್ತಿಲ್ಲ ಆ ಉದ್ದೇಶ ಅಂತ ಅನ್ಸುತ್ತೆ ನಿಮಗೆ. ಏನು ಸತೀಶ್ ರೆಡ್ಡಿ ಅವರಾಗ್ಲಿ ಅಥವಾ ನಾರಾ ಭರತ್ ರೆಡ್ಡಿ ಅವ್ರಿಗೆ ಏನ್ ಉದ್ದೇಶ ಇತ್ತು ಈ ಬ್ಯಾನರ್ ಕಟ್ಟೋ ವಿಷಯನ ಇಲ್ಲಿ ತನಕ ತರೋ ಉದ್ದೇಶ ಏನಿತ್ತು? ಅಂದ್ರೆ ಅವರು ಅಂದ್ರೆ ಮುಂಚೆಯಿಂದ ಕೂಡ ಒಂದು ರೀತಿ ರೀ, ಯಾಕಂದ್ರೆ ಆ ಹುಡುಗನಿಗೆ ಏನೋ ಜನಾರ್ದನ್ ರೆಡ್ಡಿ ಅವರನ್ನು ವಿಧಾನ ಸಭೆಯಲ್ಲಿ ಅವ್ರಿಗೆ ಇವರಿಗೆ ಕೆಲವೊಂದು ಮಾತುಕತೆಗಳು ಒಬ್ರ ಮೇಲೆ ಒಬ್ರು ಮಾತುಗಳು ಜಾಸ್ತಿ ಆಗಿದ್ದು ರೀ. ಭರತ್ ರೆಡ್ಡಿ ಅವತ್ತು ಜನಾರ್ದನ್ ರೆಡ್ಡಿ ಅವರು ನಾರಾ ಭರತ್ ರೆಡ್ಡಿ ಅವರು ವಿಧಾನಸೌಧದಲ್ಲಿ ಸೆಷನ್ ನಡೆಯುವಂತ ಟೈಮಲ್ಲಿ ಸ್ಪೀಕರ್ ಆದಂತ ನಮ್ಮ UT ಖಾದರ್ ಅವರು ಇದ್ರು. ಅವರು ಕೂಡ ಅವ್ರದ್ದು ನೋಡ್ರಿ ನಿಮ್ದೇನ ವೈಷಮ್ಯಗಳಿದ್ರೆ ನಿಮ್ ಮನೇಲಿ ನೋಡ್ಕೊಳ್ರಿ, ಈ ರೀತಿ ಶಾಸನಬದ್ಧವಾಗಿ ನಾವು ಶಾಸಕರಾದಂತವ್ರು ಸದನದಲ್ಲಿ ಹೆಂಗ್ ನಡ್ಕೋಬೇಕಂತ ಗೊತ್ತಾಗುತ್ತೆ. ಈ ರೀತಿ ಅವಾಂಛ ಶಬ್ದಗಳಿಂದ ಮಾತಾಡೋದು ಯಾರಿಗೆ ಶೋಭೆ ತರಲ್ಲ ಅಂತೇಳಿ ಅವತ್ತು UT ಖಾದರ್ ಕೂಡ ಅವತ್ತು ಹೇಳಂತ ಕೆಲಸ, ಸ್ಪೀಕರ್ ಆಗಿರೋ ಕಾರಣ ಅವ್ರು ಹೇಳಂತ ಕೆಲಸ ಮಾಡಿದಾರೆ. ನಂತರ ದಿನಗಳಲ್ಲಿ ಆದ ಮೇಲೆ ಸಾಕಷ್ಟು ಬೇರೆ ವಿಚಾರ ಹೋಗಂತ ಟೈಮಲ್ಲಿ ಕೂಡ ಅವ್ರನ್ನ ರೇಗಿಸೋದು, ಕಾಡಿಸೋದು, ಏನನ್ನ ತ್ರಾಸ್ ಮಾಡ್ಬೇಕನ್ನೋ ಪ್ರಯತ್ನ ಮಾಡೋದು. ಇವತ್ತು ಒಂದೇ ದಿನದಲ್ಲ ರೀ, ಸಾಕಷ್ಟು ದಿನಗಳಿಂದ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಏನೋ ಒಂದು ಕಡೆ ಬ್ಯಾನರ್ ಮುಖಾಂತರನಾಗ್ಲಿ ಜಗಳ ಮಾಡ್ಕೋಬೇಕು ಅನ್ನಂತ ಬಂದಂತ ಟೈಮಲ್ಲಿ ಅವ್ರು ಅಷ್ಟೊಂದು ದಾನ್ಲೆ ಮಾಡಿ ಹೋಗ್ಬಿಟ್ರಿ. ದಾನ್ಲೆ ಮಾಡಿದ ತಕ್ಷಣ ಟಿವಿಯಲ್ಲೆಲ್ಲ ಕೂಡ ಏನಾಯ್ತು, ರಾಮ್ಲು ಅವ್ರಿಗೆ ಗುಂಡು ಬಿದ್ದಿದೆ ಅಂತೇಳಿ ಆ ಟಿವಿಯಲ್ಲೆಲ್ಲ ಕೂಡ ಬಂತ್ರಿ. ಏನಂದ್ ಬಂತು, ಇಲ್ಲಿ ಫೈರಿಂಗ್ ಆಗಿದೆ, ಫೈರಿಂಗ್ ಅಲ್ಲಿ ರಾಮ್ಲು ಇದಾನ, ರಾಮ್ಲುಗೆ ಏನೋ ತ್ರಾಸ ಆಗಿದೆ ಅನ್ನೋದು ಅವರು ಏನೋ ಸ್ವಲ್ಪ ಜನ ಎಲ್ಲ ತಿಳ್ಕೊಂಡು ಸಡನ್ ಆಗಿ ಗೊತ್ತಾದ ತಕ್ಷಣ ನನ್ನ ಬಹಳಷ್ಟು ಮಂದಿ ನಮ್ಮ ಸಂಬಂಧಿಕರು, ನಮ್ಮ ಫಾಲೋವರ್ಸ್, ನನಗೆ ಬೇಕಾದಂತ ಬಂಧು ಬಳಗ, ಸಣ್ಣ ಸಣ್ಣ ಹುಡುಗಿಯರ್ರಿ, 10 ವರ್ಷ ಹುಡುಗಿನಿಂದ 90 ವರ್ಷ ಮುದುಗಿತನ ಓಡಿ ಬಂದಾರ್ರಿ. ಆದ ತಕ್ಷಣ ಹಿಂಗ ಆಗಿದೆ ಅಂದ ತಕ್ಷಣ ಎಷ್ಟು ಮಂದಿ ಓಡಿ ಬಂದಾರ ಅಂದ್ರೆ ನಾನು ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ, ಅಷ್ಟು ಮಂದಿ ಓಡಿ ಬಂದಾರ್ರಿ. ಓಡಿ ಬಂದ ತಕ್ಷಣ ಅಲ್ಲಿ ಏನಾಯ್ತು, ಅಷ್ಟೊಳಗೆ ಅವರು ಕೂಡ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ರಿ. ತುಂಬಾ ಜನ ಸೇರ್ಕೊಂಡ ತಕ್ಷಣ ಅಲ್ಲಿ ಮಾಡಿ ಮೇಲಿಂದ ಕಲ್ ತೂರಾಟ ಮಾಡ್ತಿದ್ರಿ. ಅವ್ರು ಆಲ್ರೆಡಿ ಕಲ್ ತೂರಾಟ ಮಾಡ್ತಿದ್ರೆ, ಅವ್ರು ಮಾಡಿ ಮೇಲೆ ಇದಾರೆ, ಇವ್ರು ಕೆಳಗಡಿದಾರ. ಅವ್ರು ಎಷ್ಟು ತೂರಾಟ ಮಾಡಿದ್ರೆ ಅಷ್ಟೊತ್ತು ಕಲ್ಲುಗಳು ಬಂದು ಇವ್ರು ತಲೆಗೆ ಹೊಡಿತಾರೆ, ಟಪ್ 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 ಅಂತ ತಲೆ ಹೊಡೆದೋಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಮೇಲೆ ಇದಾರೆ, ಇವ್ರು ಕೆಳಗಡೆ. ಅವ್ರು ಪ್ಲಾನ್ ಮಾಡ್ಕೊಂಡಿದ್ರೆ ನಾವೇನು ಗೊತ್ತಿಲ್ಲ. ಅಷ್ಟೊತ್ತೊಳಗಡೆನೆ ಅಲ್ಲಿ ಒಂದು ಆಟೋ ಹೋಗ್ತಾ ಇತ್ತು. ಆಟೋ ಹೋಗಂತ ಟೈಮ್ ಪೊಲೀಸರು ತಡೆದ್ರು. ತಡೆದ ತಕ್ಷಣ ಅವರು ಆಟೋ ಡ್ರೈವರ್ ನಿಲ್ಲಾರ್ದಂತ ಟೈಮ್ ಪೊಲೀಸರು ಬೈ ಫೋರ್ಸ್ ಮಾಡಿದ್ರೆ 1-2 ಬಾಟ್ಲಿಗಳು ಬಿದ್ದೋದ್ರಿ. ಒಂದು ಬಿದ್ದೋದಂತ ಟೈಮಲ್ಲಿ ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು. ಪೆಟ್ರೋಲ್ ಬಾಟ್ಲುಗಳಲ್ಲಿ ತುಂಬಿಕೊಂಡಿದ್ರು. ಅವರು SP ಸರ್ಕಲ್ದಲ್ಲಿ ಬ್ರಾಂಚಿ ಶಾಪದಲ್ಲಿ ಒಂದು 300 ಮಂದಿ ಕುಡ್ದಾರ್ರಿ. 300 ಮಂದಿ ಕುಡಿದ ನಂತರ ಅವೆಲ್ಲ ಕೂಡ ಏನ್ ಪೆಟ್ರೋಲ್ ತುಂಬಿಕೊಂಡಾರೋ ಆ ತುಂಬಿಕೊಂಡಿದ್ದಂತ ಪೆಟ್ರೋಲ್ ಅಲ್ಲಿ ಬಾಟ್ಲಿಗಳು ತುಂಬಿಕೊಂಡು ಆ ಪೆಟ್ರೋಲ್ ಪಂಪ್ ಏನ್ ತಯಾರು ಮಾಡಿದಾರೋ ಅಲ್ಲಿ ಕೂಡ ರೆಕಾರ್ಡಿಂಗ್ ಆಗಿದೆ ರೀ. ಇವರೆಲ್ಲ ಕೂಡ ಬೆಳಗ್ಗೆಯಿಂದ ಕೂಡ ಇನ್ಸಿಡೆಂಟ್ ಆಗಿದ್ದು ಬೆಳಗ್ಗೆ 9:30 10 ಗಂಟೆಗೆ ಏನೋ ಪ್ರಾರಂಭ ಆಯ್ತು. 2 ಗಂಟೆಗೆ ಪೊಲೀಸರು ಬಂದು ಆ ಬ್ಯಾನರ್ ಅನ್ನು ಅವ್ರ ಅಂಗಳದಲ್ಲಿ ಹಾಕಬಾರ್ದಪ್ಪ, ತಪ್ಪಾಗುತ್ತೆ ಅಂತ ತೆಗೆಸರ. 2 ಗಂಟೆಯಿಂದ ಮತ್ತೆ 6 ಗಂಟೆಗೆ ಒಂದು ಇನ್ಸಿಡೆಂಟ್, 7 ಗಂಟೆಗೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ 7 ಗಂಟೆ ಇನ್ಸಿಡೆಂಟ್ ಆದಂತ ಟೈಮಲ್ಲಿ ಇದೆಲ್ಲ ಕೂಡ ನಡೆದಿರೋ ಕಾರಣ ಅದೆಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಮುಂಚೆಯಿಂದ ಕೂಡ ಅವ್ರಿಗೆ ಸ್ವಲ್ಪ ಸೇಡ್ರಿ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಮುಂಚೆಯಿಂದ ಕೂಡ ಸುಮಾರಾಗಿ ಅವ್ರು ಕೂಡ ಒಂದು 30 ವರ್ಷ ರಾಜಕಾರಣ ಮಾಡ್ಕೊಂತ ಬಂದಾರ್ರಿ. ಮುಂಚೆಯಿಂದ ಕೂಡ ಕ್ಲಿಯರ್ ಆಗಿ, ಅಂದ್ರೆ ವ್ಯಾಪಾರ ರಾಜಕಾರಣ ಒಂದು ಮಾಡಕ್ ಹೋಗಲ್ಲ, ವ್ಯಾಪಾರನೇ ಬೇರೆ, ರಾಜಕಾರಣ ಒಂದಾದಂತ ಟೈಮಲ್ಲಿ ಅವ್ರಿಗೆಲ್ಲ ಏನಂದ್ರೆ ಜನಾರ್ದನ್ ರೆಡ್ಡಿ ಅವರು ಈ ರೀತಿ ರಾಜಕಾರಣದಲ್ಲಿ ಇವತ್ತು ಶಾಸಕರಾಗಿದ್ದಾರ, ಅವ್ರಿಗೆ ಏನನ್ನ ತ್ರಾಸ ಮಾಡೋದ್ರಿಂದ ನಾವು ದೊಡ್ಡವರು ಆಗ್ಬೋದು ಅನ್ನೋಂತ ಭಾವನೆ ಇಟ್ಕೊಂಡು ಬಂದಿದ್ದಾರೆ.